ಇವತ್ತು ನಾನು ನಿಮಗೆ ತೋರಿಸ್ತೀನಿ ಕನ್ನಡ ಹೀರೋಗಳದ್ದು ತಗ್ ಲೈಫ್ ಮೂವ್ಮೆಂಟ್ಸ್ ನ. ಒಳ್ಳೆಯವನು ಅನ್ಸ್ಕೊಳಕ್ಕೆ ನೀವು ತುಂಬಾ ಆಕ್ಟ್ ಮಾಡ್ಬೇಕಮ್ಮ. ತುಂಬಾ ಅಂದ್ರೆ ತುಂಬಾ ಮಾಡ್ಬೇಕಮ್ಮ. ನಾನು ಕೆಟ್ಟೋನಮ್ಮ, ಒಂದೇ ವರ್ಡ್ ಮುಗ್ದೋಯ್ತು ಅಲ್ಲಿಗೆ. ಯಾವ್ದಲ್ಲ ದರ್ಶನ್ ಕೆಟ್ಟೋದ್ ಮುಗ್ದೋಯ್ತು ಅಲ್ಲಿಗೆ. ನಮ್ಗೆ ನಾಡ್ಕಾಡ ಸ್ವಲ್ಪ ಕಷ್ಟ, ಕಾಸು ಕೊಟ್ರೆ ಮಾತ್ರ ನಾಡ್ಕಾಡ. ದರ್ಶನ್ ಸರ್ ಮತ್ತೆ ಮೀಡಿಯಾದವ್ರ ನಡುವೆ ಎಂತ ಒಳ್ಳೆ ಸಂಬಂಧ ಐತೆ ಅಂತ ನಿಮಗೆ ಆಲ್ರೆಡಿ ಗೊತ್ತೈತಿ. ಏನಿಂದು ಮೀಡಿಯಾ, ಏನ್ರಿ ಮೀಡಿಯಾ? ಸೊ ಮೀಡಿಯಾದವರು ಒಂದ್ಸಲ ದರ್ಶನ್ ಅವರಿಗೆ ಬಹಳ ಪರ್ಸನಲ್ ಕ್ವಶನ್ ಗಳನ್ನ ಕೇಳಕತ್ತಿದ್ರು. ಆವಾಗ ತಲೆ ಕೆಟ್ಟದ್ಕ ದರ್ಶನ್ ಸರ್ ಏನಂದ್ರು ಅಂತ ನೀವ ನೋಡ್ರಿ. ಇನ್ಮೇಲೆ ಆಕ್ಚುಲಿ ದರ್ಶನ್ ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೇಳ್ಬೇಕು, ದರ್ಶನ್ ಏನೇನ್ ತಿನ್ಬೇಕು, ಯಾರ್ ಫೋನ್ ಎತ್ತಬೇಕು, ಯಾರ್ ಫೋನ್ ಎತ್ತಬಾರ್ದು, ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಮಾಡಬಾರ್ದು, ರಾತ್ರಿ ಅವ್ನ ಹೆಂಡತಿ ಪಕ್ಕದಲ್ಲಿ ಮನಗಬೋದಾ ಚಾನಲ್ ನೀವು ಡಿಸೈಡ್ ಮಾಡ್ತೀರಮ್ಮ. ನಮ್ಮ ವೈಯಕ್ತಿಕ ನಮ್ಮ ಬಿಡಿ, ನಮ್ಗೆ ಗೊತ್ತು. ಈ ಆನ್ಸರ್ ನ ಕೇಳಿದ ಮ್ಯಾಗ ಪರ್ಸನಲ್ ಕ್ವಶನ್ ಕೇಳಿದ ರಿಪೋರ್ಟರ್ಗೆ ಸಿಡ್ಲ್ ಅಂತೂ ಪಕ್ಕ ಹೊಡೆದಿರ್ತತಿ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಮುಂಚೆ ಒಂದ್ಸಲ IT ಡಿಪಾರ್ಟ್ಮೆಂಟ್ ನವರು ಹೀರೋಗಳ ಮನಿ ಮ್ಯಾಗ ರೈಡ್ ನ ಮಾಡಿದ್ರು. ಅವಾಗ ಮೀಡಿಯಾದವರು TRP ಗೋಸ್ಕರ ಅರ್ಜೆಂಟ್ ಆಗಿ ಹೋಗಿ ಪುನೀತ್ ಸರ್ ಹತ್ರ ಕ್ವಶನ್ಸ್ ನ ಕೇಳಿದ್ರು. ಈ ಕ್ವಶನ್ಸ್ ಗಳಿಗೆ ಪುನೀತ್ ಸರ್ ಕೊಟ್ಟಂತ ಆನ್ಸರ್ ಬಹಳ ಚೆನ್ನಾಗಿದ್ವು. ಸರ್, ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಪುನೀತ್ ಅವರು ಅಲ್ಲ IT ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ನಮಗ್ ಮಾಹಿತಿ ಪ್ರಕಾರ ಪುನೀತ್ ಅವರು 2 ವರ್ಷದಿಂದ ಸರಿಯಾಗಿ IT ರಿಟರ್ನ್ಸ್ ಮಾಡಿಲ್ಲ ಅಂತ ನಿಮಗೆ ಬಂದಿದ್ದ ಮಾಹಿತಿ ಪ್ರಕಾರ. ಅದ್ರ ಮೇಲೆ ನೀವೇನಾದ್ರೂ ಕಾರ್ಯಕ್ರಮ ಸೊ ಮೀಡಿಯಾದವರು ಕ್ವಶನ್ಸ್ ಕೇಳಕ್ಕಿಂತ ಮುಂಚೆ ಹೇಳೋ ಡೈಲಾಗು ನಮಗ್ ಬಂದಿರೋ ಮಾಹಿತಿ ಪ್ರಕಾರ. ಸರ್, ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಗಂಟೆ. ಸೊ 7-8 ವರ್ಷದ ಮುಂಚೆ ಯಶ್ ಎಲ್ಲಿದ್ದೀರಾ ಅಂತ ನ್ಯೂಸ್ ಚಾನಲ್ ಎಲ್ಲ ಸೇರ್ಕೊಂಡು ನ್ಯೂಸ್ ನ ಹಬ್ಸಿದ್ರು. ಸೊ ಈ ನ್ಯೂಸ್ ಗೆ ಯಶ್ ಅವರು ಸ್ವಂತ ಒಂದು ವಿಡಿಯೋನ ಮಾಡಿ ರಿಪ್ಲೈ ಕೊಟ್ಟಿದ್ರು. ನೀವೊಂದು ಸವಾಲ್ ನನಗೂ ಕೊಟ್ಟಿದ್ದೀರಾ. ಯಾವ್ದಾದ್ರು ಹೋರಾಟಗಳಾದಾಗ ಎಲ್ಲಿದ್ದಾರೆ ಸಿನಿಮಾ ನಟರು, ತೆರೆ ಮೇಲೆ ಡೈಲಾಗ್ ಹೊಡಿತಾರೆ, ತೆರೆ ಮೇಲೆ ಡೈಲಾಗ್ ಹೊಡೆದವರು ಬರೀ ತೆರೆ ಮೇಲೆನಾ, ಅವ್ರಿಗೇನು ಜವಾಬ್ದಾರಿ ಇಲ್ವಾ, ಮಜಾ ಮಾಡ್ತಿದ್ದಾರೆ, ಶೂಟಿಂಗ್ ಅಂದ್ರೆ ಮಜಾ, ಶೂಟಿಂಗ್ ಅಂದ್ರೆ ಶೋಕಿ ಅನ್ನೋ ತರ ಪೋಟ್ರೆ ಆಗಿದ್ದಕ್ಕೆ ಸಿನಿಮಾಗಳು ಮಾಡೋದಕ್ಕಿಂತ ಹೆಚ್ಚಾಗಿ ಮಾಧ್ಯಮಗಳು ಮಾಡ್ತಾ ಇದ್ದಾವೆ. ನ್ಯೂಸ್ ಚಾನಲ್ ಆಗ್ಬೋದು, ಎಂಟರ್ಟೈನ್ಮೆಂಟ್ ಚಾನಲ್ಗಳಾಗ್ಬೋದು, ಕೋಟ್ಯಾಂತರ ರೂಪಾಯಿ ರೆವಿನ್ಯೂ ಕರ್ನಾಟಕದಿಂದ ತಗೋತಾ ಇದ್ದಾರೆ. ನಿಮಗೆ ಸಾಮಾಜಿಕ ಕಳಕಳಿ ಎಷ್ಟಿದೆ ಅನ್ನೋದು ನಾನು ಟೆಸ್ಟ್ ಮಾಡಬೇಕಿತ್ತು. ಅದರಿಂದ ನಾನು ಈ ಸವಾಲಿಸಿದೆ. ಎವ್ರಿ ಪ್ರೈಮ್ ಸ್ಲಾಟಲ್ಲಿ ನನಗೆ ಟೈಮ್ ಕೊಡಿ. ಆ ರೈತರ ಸಮಸ್ಯೆಗಳು ಏನೇನಿದೆ ಚರ್ಚೆ ಮಾಡೋಣ. ಅಂಡ್ ಬರೀ ಚರ್ಚೆ ಮಾಡಿ ಅವ್ರು ಮಾಡಿಲ್ಲ ಇವ್ರು ಮಾಡಿಲ್ಲ ಅನ್ನೋದಲ್ಲ, ಪರಿಹಾರನೂ ಕಂಡುಹಿಡ್ಕೊಳ್ಳೋಣ. TV9, ETV, BTV, ZTV, ಪ್ರಜಾ TV, ಯಾವ್ಯಾವ TV ಇದೆಯೋ ಎಲ್ಲರೂ ರೆಡಿ ಇದ್ರೆ ಬನ್ನಿ ಮಾಡೇ ಬಿಡೋಣ. ರೈತರಿಗೆ ಅದೇನೋ ಬರೀ ಮಾತಲ್ಲಿ ರೈತರ ಕಾಳಜಿ, ರೈತರ ಸಮಸ್ಯೆ, ನೀವು ಮಾಡೋ ಪ್ರೋಗ್ರಾಮ್ ಇಂದಾಗ್ಲಿ ಅಥವಾ ನಾವು ಹೋಗಿ ಮಾಡೋ ರ್ಯಾಲಿಯಿಂದಾಗ್ಲಿ, ಭಾಷಣದಿಂದಾಗ್ಲಿ ರೈತರ ಮನೆಯಲ್ಲಿ ಇರೋ ಸಮಸ್ಯೆ ಬಗೆಹರಿಯಲ್ಲ, ಅವ್ರಿಗೊಂದು ಊಟನೂ ಸಿಗಲ್ಲ. ಈ ವಿಡಿಯೋ ನೋಡಿದ ಮ್ಯಾಗ ಮತ್ತೊಂದ್ಸಲ ಯಶ್ ಎಲ್ಲಿದ್ರ ಅಂತ ಯಾರು ಕೇಳಕ್ ಹೋಗ್ಲಿಲ್ಲ. ಎವ್ರಿ ಪ್ರೈಮ್ ಸ್ಲಾಟಲ್ಲಿ ನನಗೆ ಟೈಮ್ ಕೊಡಿ. ಮತ್ತೊಂದ್ಸಲ ಯಶ್ ಅವ್ರ ಮ್ಯಾಗ IT ಎನ್ಕ್ವೈರಿ ಬಗ್ಗೆ ಒಂದ್ ನ್ಯೂಸ್ ಚಾನಲ್ ಅವರು ನ್ಯೂಸ್ ನ ಹಬ್ಸಿದ್ರು. ಸೊ ಅವಾಗ ಯಶ್ ಅವರು ಲಾಸ್ಟ್ ಟೈಮ್ ವಿಡಿಯೋ ಮಾಡಿ ರಿಪ್ಲೈ ಕೊಟ್ಟದ್ ಸಾಕು, ಈಗ ಡೈರೆಕ್ಟ್ ಆಗಿ ರಿಪ್ಲೈ ಕೊಡೋಣ ಅಂತ ಬಂದು ರಿಪ್ಲೈನ ಕೊಟ್ಟಿದ್ರು. ವಿಷಯ ಏನಿದೆ ಅಷ್ಟು ತೋರಿಸ್ತಿದಾರೋ ಹಂಗೆ ಇರಬೇಕು. ಸರಿ, ಪರ್ಟಿಕ್ಯುಲರ್ಲಿ ನೀವು ಒಂದ್ ಮಾಧ್ಯಮ ಅಂತಿದ್ದೀರಲ್ಲ, ಆ ಮಾಧ್ಯಮದವ್ರದ್ದು ನಿಮ್ದೇ ಹೆಸರು, ನಿಮ್ದೇ ಫೋಟೋ, ನಿಮ್ದೇ ವಿಜುವಲ್ ಆಗ್ತಿದಾರಲ್ವ ಸರ್? ನೀವು ಹೇಳಿ ಯಾವ ಮಾಧ್ಯಮ ಅಂತ. ನನಗೆ ಅಷ್ಟು ಚೀಪ್ ಮಟ್ಟಕ್ಕೆ ನಾನು ಹೇಳಿ ಸರ್, ಈಗ ಚೀಪ್ ಪ್ರಶ್ನೆ ಬೇಡ, ಎಲ್ಲ ಮೀಡಿಯಾನು ಒಂದೇ. ಸೊ ಆ ಒಂದ್ ಮಾಧ್ಯಮ ಯಾವ್ದು ಅಂತ ರಿಪೋರ್ಟರ್ ಕ್ವಶನ್ ಕೇಳಿದಾಗ ಸರಿಯಾಗಿ ಟಾಂಗ್ ಕೊಟ್ರು ಎಸ್ ಸರ್. ಚೀಪ್ ಅನ್ನೋದಲ್ಲ, ಪ್ರಶ್ನೆ ಕೇಳೋ ಸ್ಟೈಲ್ ಅದಿರಬಾರ್ದು ಸರ್. ನಾ ಹೇಳ್ತೀನಿ ಕೇಳಿ, ನಾನು ನಿನಗೆ ಉತ್ತರ ಕೊಡಬೇಕು ಅಂತ ಹೇಳಿಲ್ಲ. ಸೊ ಅಂಬರೀಷ್ ಅಣ್ಣ ಎಷ್ಟು ಓಪನ್ ಆಗಿ ಮಾತಾಡ್ತಿದ್ರು ಅನ್ನೋ ವಿಷಯ ಎಲ್ರಿಗೂ ಗೊತ್ತೈತಿ. ಸೊ ಅವರು ಮತ್ತೆ ಅವ್ರ ರಾಜಕೀಯ ಫ್ರೆಂಡ್ಸ್ ಎಲ್ಲ ಊಟ ಮಾಡಿ ಒಂದ್ಸಲ ಹೊರಗಡೆ ಬಂದಾಗ ಮೀಡಿಯಾದಲ್ಲಿ ಮುಕ್ಕರ್ಕೊಂಡು ಕ್ವಶನ್ ಕೇಳಕ ಸ್ಟಾರ್ಟ್ ಮಾಡಿದ್ರು. ಇವ್ರ ಕ್ವಶನ್ ಗಳನ್ನ ಕೇಳಿಸ್ಕೊಂಡ್ ತಲೆ ಕೆಟ್ಟದ್ಕ ಅಂಬರೀಷ್ ಅಣ್ಣ ಹೆವಿ ರಿಪ್ಲೈ ಕೊಟ್ರು ಇಲ್ಲಿ ವಿತೌಟ್ ಫಿಲ್ಟರ್. ಅಂಬರೀಷ್ ಅವ್ರಿಗೆ ಯಾವ್ದೇ ಅಸಮಾಧಾನ ಇಲ್ಲ ಹಾಗಾದ್ರೆ? ನೋ ವೇ. ಆ ವಿಚಾರ ಇವತ್ತು ಚರ್ಚೆನೇ ಆಗಿಲ್ಲ, ಇಲ್ಲ ಚಾನ್ಸೇ ಇಲ್ಲ. ನೋ ವೇ. ಬರೀ ಊಟಕ್ಕೆ ಸೇರಿದ್ರ ಸರ್? ಅಷ್ಟೇ. ಏನೇನು ಸ್ಪೆಷಲ್ ಸರ್ ಊಟದ್ದು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಸೊ ಸುದೀಪ್ ಸರ್ ಎಷ್ಟು ಚೆನ್ನಾಗಿ ಮಾತಾಡ್ತಾರ ಮತ್ತೆ ರಿಪ್ಲೈಗಳನ್ನ ಕೊಡ್ತಾರ ಅಂತ ನಾವೆಲ್ಲರೂ ವಿಡಿಯೋಸ್ ಗಳನ್ನ ನೋಡಿವಿ. ಸೊ ಸುದೀಪ್ ಸರ್ ಕೊಟ್ಟಂತ ಒಂದು ಹಳೆ ಇಂಟರ್ವ್ಯೂ ನನ್ನ ಕೈಗೆ ಸಿಕ್ತು. ಸೊ ಈ ಇಂಟರ್ವ್ಯೂ ತಗಂತಿರಂತ ರಿಪೋರ್ಟರ್ ಪದೇ ಸುದೀಪ್ ಸರ್ಗೆ ಕ್ವಶನ್ಸ್ ನ ಕೇಳಿ ಪೋಕ್ ಮಾಡ್ತಿದ್ದ. ನಾನು ಮಾಡೋದು ಸರಿ, ನಾನು ಹೇಳಿದ್ದೆ ಕೇಳ್ಬೇಕು, ನಾನು ಹೇಳಿದಂಗೆ ತಪ್ಪು ಅಂತ ನಾನೇ ಕೇಳ್ಬೇಕು. ನೀವನ್ಸಿದ್ ನೀವ್ ಮಾಡ್ತಾ ಇದೀರಾ, ನಿಮಗ್ ಅನ್ಸಂಗ್ ನೀವ್ ಇರ್ತೀರಾ, ನೀವ್ ಹೇಳಿದ್ದೆ ಸರಿ ಅಂತ ನೀವ್ ಅನ್ಕೊಂಡಿದೀರಾ ಅನ್ನೋದು ತಪ್ಪು ಅಂತ ನಾನು ಹೆಂಗ್ ಹೇಳಕ್ಕಾಗತ್ತೆ? ಇವಾಗ ನನ್ನ ಅನಿಸಿಕೆ ಕರೆಕ್ಟ್ ಅಂತ ಹೇಳೋದು ಯಾರು? ಈಗ ನೀವು ರೆಟ್ಟೆ ಹಾಕಿದೀರಾ, ನನಗೆ ಇಷ್ಟ ಇಲ್ಲ, ಏನ್ ಇಟ್ಕೊಂಡು ರೆಟ್ಟೆ ಹಾಕೋ ನನ್ ಮುಂದೆ ಅಂದ್ರೆ ವಾಟ್ ಇಸ್ ದಿಸ್? ಇಲ್ಲಿಗೆ ಇದು ಮುಗಿತೈತೆ ಅಂತ ನಾನ್ ಅನ್ಕೊಂಡಿದ್ದೆ. ಬಟ್ ಸುದೀಪ್ ಸರ್ ರೋಸ್ಟರ್ ಆಗಿ ಕನ್ವರ್ಟ್ ಆಗ್ಬಿಡ್ತಾರ. ನಿಮ್ಗೆ ಆತರ ಯಾವುದೇ ಇಲ್ಲ. ನಿಮ್ಮ ಜೀವನ
ನೀವು ಹುಟ್ಟಿದ್ರಿ ಸ್ವಾಮಿ, ನೀವು ಹೆಂಗಾನ ಜೀವನ ನೀವು ನಡೆಸೋ ಅಧಿಕಾರ ನಿಮಗಿಲ್ಲ ಅಂದಮೇಲೆ ಹುಟ್ಟಿಯನ್ ನೀವು ಪ್ರಯೋಜನ ನಾನು ಕೇಳ್ತಾ ಇರೋದು. ನೀವು ರೋಡಲ್ಲಿ ಹೋಗೋರು ಯಾರಿಗಾರ ಕಪಾಳ ಕುಡಿತಾ ಇದ್ದೀರಾ, ಯಾರ್ದಾರ ಮಕ್ಕಳ ಮೇಲೆ ಉಗಿತಾ ಇದ್ದೀರಾ, ಅಥವಾ ಸುಮ್ಮನೆ ಹೋಗಿ ಯಾರ್ದಾರ ಮೇಲೆ ಏನೇನೋ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದೀರಾ? ಇಲ್ವಲ್ಲ. ನಾನು ಹಿಂಗೆ ಇರ್ತೀನಿ, ನಾನು ಹಿಂಗೆ ಮಾಡ್ತೀನಿ, ಅದ್ರ ತಪ್ಪೇನಿದೆ? 10,000 ಜನ ಹತ್ರ ಬಂದಾಗ ತಲೆ ಕೆಡಿಸ್ಕೋಬಾರ್ದು. ಅದ್ರ ಬಗ್ಗೆ ಎಷ್ಟು ಜನ ಬಗ್ಗೆ ತಲೆ ಕೆಡಿಸ್ಕೊತೀರಾ? 6 ಜನ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂತ ಇದಾರೆ ಅಂದ್ರೆ ನೀವೇನೋ ಜೀವನದಲ್ಲಿ ಮಾಡ್ತಾ ಇದ್ದೀರಾ ಅಂತ ಅರ್ಥ. ಹೌದು, ತಲೆ ಕೆಡಿಸ್ಕೊಂಡ್ಬಿಡೋದಕ್ಕೆ ನಾನೇನ್ ಹೇಳ್ತಾ ಇರೋದು. ಇನ್ನೊಂದು, ನಿಮ್ಮನ್ನ ಅರ್ಥ ಮಾಡ್ಕೊಂಡವ್ರು ಯಾರು ನಿಮ್ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡಕ್ ಸಾಧ್ಯನೇ ಇಲ್ಲ. ನಾನು ಹೇಳೋದು, ಯುವರ್ ಲೈಫ್ ಇಸ್ ಯುವರ್ಸ್, ಯು ಲೀಡ್ ಇಟ್. ನಿಮ್ಮ ಸಂಪೂರ್ಣವಾಗಿ ನೀವು, ಯಾಕಂದ್ರೆ ಸತ್ತೋದ್ಮೇಲೆ ನೀವು ಒಬ್ಬರೇ ಸಾಯೋರು, ಯಾರು ಬರಲ್ಲ ನಿಮ್ ಜೊತೆಗೆ. ಹಂಗಿದ್ದಾಗ ನೀವು ಪ್ರಪಂಚನೆಲ್ಲ ಕನ್ವಿನ್ಸ್ ಮಾಡ್ತೀನಿ ಅಲ್ಲ. ಈಗ ಒಂದು ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಅವರನ್ನ ಬಹಳ ಅರೋಗ್ಯನ್ಸ್ ಆಗಿರ್ತಾರೆ, ಅವರು ಅವ್ರದೇ ಆದಂತ ಕಲ್ಪನೆ ಇರ್ತಾರೆ, ಬೇರೆ ಯಾರು ಮಾತು ಕೇಳೋದಿಲ್ಲ, ಅವ್ರಿಗೆ ಅನ್ಸಿದ್ದೆ ಮಾಡ್ತಾರೆ. ತಪ್ಪ? ನನಗನ್ಸಿದ್ ನಾನು ಮಾಡಪ್ಪ, ಏನೋ ಹೊಡೆದಂಗಾಯ್ತು. ಸೊ ನಿಮ್ ಪ್ರಕಾರ ನೀವ್ ಹೇಳಿದ್ ಮಾಡ್ಬಿಟ್ರೆ ನಾನು ಒಳ್ಳೆವನ, ಅಥವಾ ನೀವ್ ಹೇಳಿದ್ ಮಾಡಿದ ತಕ್ಷಣ ನನ್ನ ಕರ್ಕೊಂಡೋಗಿ ಪಟ್ಟಾಭಿಷೇಕ ಮಾಡಿ ರಾಜ ಮಾಡ್ಬಿಡ್ತೀರಾ ಇಲ್ಲಿ? 100% ತಪ್ಪು ನಿಮ್ದೆ. ದರ್ಶನ್ ಅವ್ರದ್ದು ಯಾವ್ದೋ ಫಿಲ್ಮಿನ ಶೂಟಿಂಗ್ ನಡೆಯಕ್ರ ಆ ಫಿಲ್ಮ್ ಸೆಟ್ಗೆ ಒಬ್ಬ ರಿಪೋರ್ಟರ್ ಬಂದು ಕ್ವಶನ್ ನ ಕೇಳಕತ್ತಿದ್ದ. ಸರ್, ಈ ತರದ್ದು ಕೆಲವು ದಿನಗಳಿಂದ ಈ ತರದೊಂದು ಚರ್ಚೆ ಆಗ್ತಾ ಇದೆ. ರಾಜಕಾಲುವೆ ಮೇಲೆ ದರ್ಶನ್ ಅವರ ಮನೆ ಇದೆ, ಅದನ್ನ ಕೆಡವಬೇಕು ಅಂತೇಳಿ ಒಂದು ಚರ್ಚೆ ಶುರುವಾಗಿದೆ. ಸರ್, ಏನ್ ಸರ್ ನಿಮ್ ದರ್ಶನ್ ಅವ್ರು ಇಲ್ಲಿ ತಲೆ ಅಲ್ಲಾಡ್ಸ್ತಾರ ನೋಡೇ ಹೇಳ್ಬೋದು, ಸರಿಯಾಗಿರೋ ರಿಪ್ಲೈನ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡಾರ ಅಂತ. ಇದು ಒಳ್ಳೆ ಸರಿ ಆಯ್ತಲ್ಲ. ಕಾನೂನು ಎಲ್ರಿಗೂ ಒಂದಿಲ್ಲ ಸರ್. ಅಕಸ್ಮಾತ್ ರಾಜಕಾಲುವೆ ಅದ್ರಲ್ಲಿ ಹೋಗಿದ್ರೆ ಖಂಡಿತ ಕೆಡುಬಿಡೋಣ ಸರ್. ಏನಿಲ್ಲ ಸರ್, ಅಂದ್ರೆ ದರ್ಶನ್ ಅವ್ರ ಮನೆ ರಾಜಕಾಲುವೆ ಮೇಲೆ ಇತ್ತು ಅನ್ನೋದಕ್ಕೆ ಆ ನಿರ್ಮಾಣ ಆಗಿಂತ ಮುಂಚೆ ಏನಾದ್ರು ಮಾಹಿತಿ ಇತ್ತಾ ನಿಮ್ಗೆ? ಏನಕ್ಕೆ ಸರ್ ಅದು? ಇದನ್ನ ತುಂಬಾ ಓಪನ್ ಆಗಿ ಹೇಳಿದೀವಿ. ಇನ್ನೊಬ್ರು ಕಟ್ಟಿದ ಮನೆ ನಾನು ತಗೊಂಡಿರೋದು, ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಅಲ್ಲಿ ರಾಜಕಾಲುವೆ ಏನಾರು ಹೋಗಿದ್ರೆ ಖಂಡಿತ ತೆರವು ಮಾಡ್ಕೊಡ್ತೀವಿ ಸರ್. ಅಲ್ಲಿ ಬಹಳಷ್ಟು ಜನ ಗಣ್ಯರ ಮನೆಗಳು ಇದಾವೆ, ಮುಖ್ಯಮಂತ್ರಿಗಳ ಮನೆ ಇದಾವೆ. ಅಲ್ಲಲ್ಲ, ಈಗ ನೀವು ಒಂದೇ ಹೇಳ್ತಾ ಇದ್ದೀನಿ, ನಾನು ಅದನ್ನೇ ಕೇಳಿ ಬೋರ್ ಹೊಡೆದೋಗಿದೆ. ದರ್ಶನ್ ಮನೆ ದರ್ಶನ್ಗೆ 2 ಕೊಂಬಿದೆ ಸರ್. ಸೊ ದುನಿಯಾ ವಿಜಯ್ ಅವರು ಒಂದ್ಸಲ ಅವ್ರ ಪರ್ಸನಲ್ ವಿಷಯಕ್ಕೋಸ್ಕರ ಪೊಲೀಸ್ ಸ್ಟೇಷನ್ ಹೊಂಟಾಗ ಹೊರಗಡೆ ಇದ್ದಂತ ರಿಪೋರ್ಟರ್ ವಿಚಿತ್ರವಾಗಿರಂತ ಕ್ವಶನ್ಸ್ ನ ಕೇಳಕ್ ಸ್ಟಾರ್ಟ್ ಮಾಡಿದ. ಸೊ ರಿಪೋರ್ಟರ್ ಕೇಳಿದಂತ ಈ ಕ್ವಶನ್ಸ್ ಗೆ ದುನಿಯಾ ವಿಜಯ್ ಸರ್ ಕೊಟ್ಟಂತ ರಿಪ್ಲೈಗಳು ಬಹಳ ಚೆನ್ನಾಗಿದ್ವು. ಬಿಡಿ, ಅದು ಕೆಲಸ ಇರುತ್ತೆ, ನಾನು ಬಂದಿರ್ತೀನಿ, ಎಲ್ಲ ನಿಮ್ಗೆ ಹೇಳ್ಬೇಕಾ? ನಾನು ಅಲ್ಲಲ್ಲ, ನಮ್ಗೆ ಹೇಳ್ಬೇಕು ಅಂತ ಏನಿಲ್ಲ, ನನ್ನ ಇಷ್ಟ ಅದು. ನಿಮ್ಗೆ ಈ ರಿಪ್ಲೈನ ಕೇಳಿಸ್ಕೊಂಡ್ ಮಗ ರಿಪೋರ್ಟರಿಗೆ ನೆಕ್ಸ್ಟ್ ಮಾತಾಡಕ ಮಾತಾ ಬರಲಿಲ್ಲ. ನಡಿಯಲೇ ಶಿವರಾಜ್ ಕುಮಾರ್ ಸರ್ಗೆ ಕ್ವಶನ್ ನ ಕೇಳ್ಬೇಕಂತ ಒಬ್ಬ ರಿಪೋರ್ಟರ್ ಬಂದಾಗ ಸರಿಯಾಗಿ ಪ್ರಿಪೇರ್ ಆಗಿ ಬಂದಿರಲಿಲ್ಲ ಅವನು. ಸೊ ಶಿವರಾಜ್ ಕುಮಾರ್ ಸರ್ ಖುದ್ದಾಗಿ ಅವನು ಅಲ್ಲೇ ಸ್ಪಾಟ್ ನಾಗ ಪ್ರಿಪೇರ್ ಮಾಡ್ಬಿಟ್ರು. 52ನೇ ಸಿನಿಮಾ, 50 ವರ್ಷ. ಯಾವಾಗ್ಲೂ ಏನಾದ್ರೂ ಕೇಳ್ಬೇಕಾದ್ರೆ ಏನೇನಿದೆ ಅಂತ ಕೇಳ್ಬೇಕನ್ನೋದನ್ನ ಫಸ್ಟ್ ತಲೆಗೆ ಇಳಿಸ್ಕೋಬೇಕು ನಾವು. ಇಲ್ಲಾಂದ್ರೆ ನಾವು ಮನುಷ್ಯರಾಗಿರೋಕೆ ವೇಸ್ಟ್ ಅಲ್ವಾ? ನೀವು ಬಂದು 52ನೇದಂತೀಯ 50ನೇದಂತೀಯ. ಸೊ KGF ಚಾಪ್ಟರ್ 1 ಫಿಲ್ಮ್ ಆಲ್ ಓವರ್ ಇಂಡಿಯಾ ಹಿಟ್ ಆಗಿ ದೊಡ್ಡ ಸಕ್ಸಸ್ ಆದಾಗ ತೆಲುಗು ಮೀಡಿಯಾದವರು ಯಶ್ ಅವ್ರನ್ನ ಪ್ರಭಾಸ್ಗೆ ಹೋಲ್ಸಕ್ ಸ್ಟಾರ್ಟ್ ಮಾಡಿದ್ರು. ಆದ್ರೆ ಈ ಕ್ವಶನ್ಸ್ ಗೆ యష్ ಅವರು బహಳ పర్ఫెక్ట్ గా ఆన్సర్ కొట్టారు. మీరు కూడా సౌత్ ఇండియాలో సెకండ్ ప్రభాస్ అని కూడా అందరూ అనుకుంటున్నారు, మరి దానికి మీరేం చెప్తారు? లేదండి, నేను ఎప్పుడు ఫస్ట్ యష్ గా ఉండాలి అదే. ಇನ್ನು ಈ ಇಂಟರ್ವ್ಯೂನ ನೋಡ್ರಿ, ದರ್ಶನ್ ಸರ್ ಬರೀ ಒಂದು ಲುಕ್ ಕೊಟ್ಟು ರಿಪೋರ್ಟರ್ ನ ಸೈಲೆಂಟ್ ಆಗಿ ಮಾಡಿಸ್ಬಿಟ್ರು. ದಂಪತಿ ಜೊತೆಗೆ ಮೊದಲೇ ಬಾರಿಗೆ ಬಂದು ಮತ್ತೆ ಏನೇನು ಮಾತೇ ಇಲ್ಲ. ಆಮೇಲೆ ಒಂದ್ಸಲ ದರ್ಶನ್ ಸರ್ದು ಕಾರ್ ಆಕ್ಸಿಡೆಂಟ್ ಆದಾಗ ರಿಪೋರ್ಟರ್ಗಳು ಬಹಳ ವಿಚಿತ್ರವಾಗಿ ಅವ್ರಿಗೆ ಇಷ್ಟ ಬಂದಂಗ ನ್ಯೂಸ್ ಮಾಡಿದ್ರು. ನಾವು ಬಂದಿದ ತಕ್ಷಣ ಹೇಳ್ತೀವಲ್ಲ, ಆತರ ಏನಕ್ಕೆ ಮಲಿಕೊಂಡು ಹೆಂಗ್ ಹೇಳಿಕಾಯ್ತದೆ? ತಪ್ಪು ಸರ್. ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ನ ಗಾಡಿ ಇರೋದು 5 ಸೀಟರ್ ಸರ್. ಅದು ಇನ್ನೊಂದು ಚಾನೆಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವ್ದೋ ಒಂದು ಹುಡುಗಿ ಬೇರೆ ಅಂತ. ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಅರು ಪೀಪಲ್ ಹ್ಯಾಪಿನಾ? ಆಮೇಲೆ ಮತ್ತೊಂದ್ಸಲ ಬಾಕ್ಸ್ ಆಫೀಸ್ ಕಲೆಕ್ಷನ್ ಗಳ ಬಗ್ಗೆ ಕೇಳಿದಾಗ ದರ್ಶನ್ ಸರ್ ಇನ್ನೂ ಚೆನ್ನಾಗಿ ರಿಪ್ಲೈ ಕೊಟ್ಟಿದ್ರು ಇವರಿಗೆ. ಫೈನಾನ್ಷಿಯಲ್ ವಿಚಾರ ಮಾತಾಡೋದಾದ್ರೆ ಸರ್, ಈವಾಗಿನ ಕಲೆಕ್ಷನ್ ತಗೊಂಡು ಏನ್ ಮಾಡ್ತೀರಾ ಸರ್? ತಗೊಂಡು ಏನ್ ಮಾಡ್ತೀರಾ ಸರ್? ತಗೊಂಡೇನ ಮಾಡೋದಿದ್ರೆ ಹೇಳಿ ಸರ್, ಖಂಡಿತ ಕೊಟ್ಬಿಡ್ತೇನೆ. ಸೊ ಉಪ್ಪಿಟ್ಟು ಫಿಲಿಮ್ದು ಶೂಟಿಂಗ್ ನಡೆಯಕರ ಒಬ್ನು ಕುಡ್ಕೊಂಬಂದು ಈ ಶೂಟಿಂಗ್ ಸ್ಪಾಟ್ ನಾಗ ಗಲಾಟೆ ಮಾಡಿದ್ದ. ಅವಾಗ ಉಪೇಂದ್ರ ಸರ್ ಏನ್ ಮಾಡಿದ್ರ ಅಂತ ನೀವ ನೋಡ್ರಿ. ನೆಕ್ಸ್ಟ್ ಒಂದ್ಸಲ ಉಪೇಂದ್ರ ಸರ್ದು ಪ್ರಜಾಕೀಯದ ಬಗ್ಗೆ ಕ್ವಶನ್ ಕೇಳ್ಬೇಕಂತ ಒಬ್ಬ ರಿಪೋರ್ಟರ್ ಇವ್ರ ಹತ್ರ ಬಂದಿದ್ದ. ಇಲ್ಲಿ ಉಪೇಂದ್ರ ಸರ್ ರೋಸ್ಟರ್ ಆಗಿ ಕನ್ವರ್ಟ್ ಆಗಿ ಈ ರಿಪೋರ್ಟರ್ ನ ರೋಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರ. ದಿನಕ್ಕೆ 3,000, ಒಂದು ತಿಂಗಳಿಗೆ 3,000 ದುಡಿಯೋನು. ನನಗೆ ಈಗ ಉಪೇಂದ್ರ ಅವರ ಪಕ್ಷದಲ್ಲಿ ಕೆಲಸ ಮಾಡಬೇಕು, ನನಗೆ ಯಾರು ದುಡ್ಡು ಕೊಡ್ತಾರೆ? ಇಲ್ಲ, ಬೇಡ, ಬರಬೇಡಿ ನೀವು. ನಿಮ್ಗೆ 10,000 ರೂಪಾಯಿ ದುಡಿ ಯೋಗ್ಯತೆ ಇಲ್ಲ, ನೀವ್ ಯಾಕೆ ಬರ್ತೀರಾ?
ನಾನು ಬರ್ತೀನಿ ನಿಮ್ಮ ಜೊತೆ. ನಾನು ಏನು ಮಾಡ್ಬೇಕೀಗ? ನಿಮ್ಗೆ ಏನ್ ಮಾಡ್ಬೇಕು ಅಂದ್ರೆ ಗೊತ್ತಿಲ್ಲದೆ ಯಾಕೆ ಬರ್ತೀರಾ ನನ್ನ ಜೊತೆಲಿ? ಒಂದ್ ಸ್ವಲ್ಪ ಕರುಣೆ ಇರ್ಲಿ. ನಿಮಗೂ ಡೌಟ್ ಇದೆ ಇಲ್ಲಿ ಬರೋದಕ್ಕೆ, ನೀವು ನಾಳೆ ಚೇಂಜ್ ಆಗ್ಬೋದು ಅಂತ. ಡೌಟ್ ಇದೆಯಾ? ಖಂಡಿತ ನಿಮಗ್ ಡೌಟ್ ಇದೆ. ಡೌಟ್ ಇರೋರು ಬೇಡ ನನಗೆ. ಬೇಕಿತ್ತ ಅಣ್ಣ ಇದು ನಿನಗೆ? ನಾನು ಪತ್ರಕರ್ತ ಆಗಿ ಕೂತಿದ್ದೀನಿ, ಪ್ರಜೆ ಆಗಿ ಕೂತಿಲ್ಲ ಇಲ್ಲಿ. ನೀವು ಪ್ರಜೆ ಅಲ್ವಾ? ಪತ್ರಕರ್ತರು ಪ್ರಜೆ ಅಲ್ವಾ? ಪ್ರಜೆಗಳು, ಆದ್ರೆ ನನ್ನ ಒಂದು ಆಯಾಮ ಇದೆ, ನನ್ನ ಚೌಕಟ್ಟಿದೆ, ಆನಂತರ ನಾನು ಪ್ರಜೆ. ಆದ್ರೆ ನಾನು ಇಲ್ಲಿ ಕುಳಿತಿರೋದು ಪತ್ರಕರ್ತನಾಗಿ. ಒಬ್ಬ ಪತ್ರಕರ್ತ ನಿಜವಾದ ಪ್ರಜೆ ಆಗ್ಬಿಟ್ರೆ ನಿಜವಾದ ಪತ್ರಕರ್ತ ಆಗ್ಬಿಡ್ತಾನೆ. ಸೊ ಇವತ್ತಿಗೆ ಇಷ್ಟ ಮೂವಿ ರೋಸ್ಟ್ಗಳನ್ನ ಬಿಟ್ಟು ಬೇರೆದೇನಾರ ಒಂದು ಟ್ರೈ ಮಾಡೋಣ ಅಂತ ಈ ವಿಡಿಯೋನ ಮಾಡಿದೆ. ನಿಮ್ಗೆ ಹೆಂಗ್ ಅನ್ಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಹಂಗೆ ದರ್ಶನ್ ಸರ್ದು ರೇಣುಕಾಸ್ವಾಮಿ ಕೊಲೆ ಕೇಸ್ನಾಗ ಏನೇನಾಯ್ತು ಅನ್ನೋದ್ರ ಬಗ್ಗೆ ಡೀಟೇಲ್ಡ್ ಆಗಿ ಒಂದು ಡಾಕ್ಯುಮೆಂಟ್ರಿನ ಮಾಡೀನಿ, ಹೊಸ ಚಾನಲ್ಗೆ ಹಾಕಿನ, ಅದನ್ನ ಹೋಗಿ ನೋಡ್ರಿ. ಆ ವಿಡಿಯೋ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಪಿನ್ ಕಮೆಂಟ್ ಮತ್ತೆ ಕಮ್ಯುನಿಟಿ ಪೋಸ್ಟ್ ನಾಗ ಸಿಗ್ತತಿ. ಸೊ ಇವತ್ತಿಗೆ ಇಷ್ಟ ಈ ವಿಡಿಯೋನ ಮಾಡಿದ್ರೆ ತಮಾಷೆಗಾಗಿ ಯಾರು ಸೀರಿಯಸ್ ತಗೋಬೇಡ್ರಿ. ನಿಮ್ಗೆ ಏನಾದ್ರು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಏನ್ ಅನ್ಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ತಪ್ಪದೆ ಕಮೆಂಟ್ ಮಾಡ್ರಿ. ಸೊ ನೆಕ್ಸ್ಟ್ ವಿಡಿಯೋ ಆಗಿದೆ ಸಿಗ್ತೀನಿ, ಅಲ್ಲಿ ತನಕ. ಹಲೋ ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.